ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸ್ಯಾಟರ್ಡೇ ಈವ್ನಿಂಗಿಂದ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಟೆಂಪಲ್ ಹೋಗ್ತಾ ಇದ್ದೀವಿ. ತುಂಬಾ ದಿನ ಆಯಿತು ನಾನು ವ್ಲಾಗ್ನ ಮಾಡಿರಲಿಲ್ಲ. ಸೊ ಇವತ್ತು ಶನಿ ಜಯಂತಿ. ಸೊ ಇವಾಗ ಟೆಂಪಲ್ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಪಾಪು ಮತ್ತು ನಮ್ಮ ಚಂದನ. ಸೊ ಟೆಂಪಲ್ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ನಾವು ಶನಿದೇವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇದು ನಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನ. ಆ್ಯಕ್ಚುಲಿ ನಾವು ಲಾಸ್ಟ್ ಒಂದು ವಿಡಿಯೋನಲ್ಲಿ ಶನಿದೇವರ ಮತ್ತು ರಾಯರ ಮಠದ ಒಂದು ವಿಡಿಯೋ ಹಾಕಿದ್ನಲ್ಲ, ಆ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ. ಸೊ ನಿನ್ನೆ ಹೋಗೋದಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಸೊ ಮನೆ ಹತ್ರ ಇರುವಂಥ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ತುಂಬಾ ರಶ್ ಇತ್ತು. ಸೊ ನಮಗೆ ಈಸಿಯಾಗಿ ದರ್ಶನವೇ ಸಿಕ್ತು. ಅದಾದ ನಂತರ ಶನಿದೇವರ ದರ್ಶನ ಮುಗಿಸ್ಕೊಂಡು ನಾರ್ಮಲಿ ನಾವು ಯಾವಾಗಲೂ ವಿಸಿಟ್ ಮಾಡುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ನಾವು ಬಂದಿದ್ದೀವಿ. ಅಲ್ಲಿನ ದರ್ಶನ ಮುಗಿಸ್ಕೊಂಡು ಆದ ನಂತರ ಮತ್ತು ಇವತ್ತು ರಾಯರ ಮಠಕ್ಕೆ ಬಂದಿದ್ದೀವಿ. ಸೊ ರಾಯರ ಮಠ ಆದ ನಂತರ ಇವಾಗ ನಾವು ಮನೆಗೆ ಹೋಗೋದಷ್ಟೇ. ಸೊ ಸ್ವಲ್ಪ ಶನಿದೇವರ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ವಲ್ಪ ರಶ್ ಇತ್ತು. ಅಮಾವಾಸ್ಯೆ ಇದ್ದಿದ್ದರಿಂದ ತುಂಬಾ ರಶ್ ಇತ್ತು. ಸೊ ಫ್ರೆಂಡ್ಸ್, ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಕುತ್ಕೊಂಡಿದ್ದೀವಿ. ನೋಡಿ, ನಮ್ಮ ಪಾಪು ಕೂಡ ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ದಾಳೆ. ಆ್ಯಂಡ್ ನಮ್ಮ ಚಂದನ ಇವಾಗ ಫ್ರೆಶ್ ಅಪ್ ಆಗಿ ಹೋಗಿದ್ದಾಳೆ. ಸೊ ಏನು ಇವಾಗ ಒಂದು ರೌಂಡ್ ಕಾಫಿ ಕುಡಿದ್ಬಿಟ್ಟು ಅಡುಗೆಗೆ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಸೊ ಇದಾಗಿತ್ತು ಇವತ್ತಿನ ಸ್ಯಾಟರ್ಡೇ ಶನಿ ಜಯಂತಿಯ ಒಂದು ಬ್ಲಾಗ್. ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.